ಇವತ್ತೊಂದು ದಿನ ಎಷ್ಟು ಜನಗಳಿಗೂ ಯಾರಿಗೂ ಕೂಡ ಸಿದ್ದರಾಮಯ್ಯವ್ರ ಶ್ರೀಮತಿಯವ್ರು ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ಮದುವೆಯಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಆ ಒಂದು ಸೀತಾಮಾತೆನ ಇವರು ಅವ್ರಿಗೆ ಇದು ಅವರ ಒಂದು ಗಂಡನ ರಾಜಕಾರಣನ ತುಳಿಯೋದಕ್ಕೋಸ್ಕರ ಹೆಂಡತಿ ಮೇಲೆ ಆರೋಪ ಪ್ರತ್ಯಾರೋಪಗಳು ಮಾಡಿ ಅವ್ರ ಕುಟುಂಬದ ವಿರುದ್ಧ ಇವರು ನಿಂತ್ಕೊಂಡ್ರಲ್ಲ, ಇದು ಇವ್ರಿಗೆ ಅಂತ ಶೋಭೆ ತರಲ್ಲ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತಲ್ಲ ನಾಳೆ ಸತ್ಯಕ್ಕೆ ಜಯ ಇದೆ ಅಂತ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇದೆಯಲ್ಲ, ಅದು ಇವತ್ತೊಂದು ದಿನದಲ್ಲಿ ಸಿದ್ದರಾಮಯ್ಯವ್ರನ್ನ ಕೈ ಹಿಡ್ದಿದೆ ಅಂತ ನಾನು ರಾಜಾರೋಷವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸರ್. ಸುಪ್ರೀಂ ಕೋರ್ಟು ಇ ಡಿ ಅವ್ರಿಗೆ ಚೀಮಾರಿ ಹಾಕಿರೋದ್ರಿಂದ ಅದು ಇ ಡಿ ಅವ್ರಿಗೆಲ್ಲ ಚೀಮಾರಿ ಆಗಬೇಕಾಗಿರೋದು ಬಿ ಜೆ ಪಿ ನಾಯಕರುಗಳಿಗೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಬಿ ಜೆ ಪಿಗೆ ಎಷ್ಟು ಹೇಳಿದ್ರು ಮಾನ ಮರ್ಯಾದೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವಾಗ ಸಿದ್ದರಾಮಯ್ಯನವರು ಒಬ್ಬ ಪ್ರಬುದ್ಧ ರಾಜಕಾರಣಿ, ವಿಚಾರವಂತ ರಾಜಕಾರಣಿ. ರಾಮನವ್ರ ಲೋಹಿಯಾ ಆಗ್ಬೋದು, ಜಯಪ್ರಕಾಶ್ ನಾರಾಯಣ ಅವರು ಆಗ್ಬೋದು, ಬೊಮ್ಮಾಯಿ ಆಗ್ಬೋದು, ಇವರಂಥ ಒಳ್ಳೆ ಮಹನೀಯರ ಜೊತೆ ರಾಮಕೃಷ್ಣ ಹೆಗಡೆಯವರು ಆಗ್ಬೋದು, ಇಂಥ ಮಹನೀಯರ ಜೊತೆ ಅವರು ಬೆಳೆದಂಥ ಏಕೈಕ ನಾಯಕ. ಇವತ್ತೊಂದು ದಿನದಲ್ಲಿ ಯಾರೇ ಆದರೂ ಅಷ್ಟೇನು 5 ವರ್ಷ ಆಡಳಿತ ಮಾಡಿದಂಥ ವ್ಯಕ್ತಿ ಮತ್ತೆ ಇನ್ನೊಂದು 5 ವರ್ಷದಲ್ಲಿ ಆಡಳಿತ ಮಾಡೋಕ್ಕೆ ನಿಂತ್ಕೊಂಡಾಗ ಇವ್ರು ಕಾಲಿಳಿಯೋದು ಇವ್ರ ಬುದ್ಧಿ ಬಿಡಲಿಲ್ಲ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರು ಈ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯವ್ರ ಪತ್ನಿಯ ಕೈವಾಡ ಇದೆ ಅಂತ ಎಲ್ಲ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವ್ರ ಪತ್ನಿ ಕೈವಾಡ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂಥ ದಾಖಲಾತಿ ಬೇಕಲ್ಲ, ಪೂರಕವಾದಂಥ ವಿಷಯಗಳು ಬೇಕಲ್ಲ. ಈಗ ಅವರು ಒಳ್ಳೆ ರಾಜಮಾತೆ ಇದ್ದಂಗೆ ಹೇಳಬೇಕು ಅಂದರೆ, ಮೈಸೂರಲ್ಲಿ ಒಂದು ದಿನ ಅವರು ಒಂದು ಖಾಸಗಿ ಸರ್ಕಾರಿ ಕಾರ್ಯಕ್ರಮಗಳಾಗ್ಬೋದು, ತಮ್ಮ ಕುಟುಂಬದಸ್ಥರ ಜೊತೆ ಒಂದು ದಿನ ಅವರು ಹಂಚ್ಕೊಂಡಿರೋದು ನೋಡಿರಲಿಲ್ಲ. ಅಂಥ ಒಬ್ಬ ಮಹಾನ್ ಭಾವಿಗೆ ಅವ್ರನ್ನ ತಗೊಂಬಂದ್ಬಿಟ್ಟು ಇವರು ಏನು ಅಂತ ಹೇಳಿದ್ರು, ಕೋರ್ಟ್ಗೆ ಮಾಡಿದ್ರು. ಇದೇನು ಅಂತಾರೆ, ಶ್ರೀರಾಮನಿಗೆ ಸೀತೆಗೆ 14 ವರ್ಷ ವನವಾಸ ಅಂತಾರಲ್ಲ, ಹಾಗೆ ಈಗ ರಾಮನೂ ಮಾಡಿರಲಿಲ್ಲ ತಪ್ಪು, ಈ ಸೀತೆಗೆ ವನವಾಸ ಮಾಡ್ದಂಗೆ ಮಾಡೋಕ್ಕೆ ಅವ್ರನ್ನ ಇಕ್ಕಟ್ಟೆ ಸಿಗಿಸ್ಬೇಕು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವ್ರು ರಾಜಕಾರಣ ಮಾಡೋದು.